ನಮಸ್ಕಾರ ಸ್ನೇಹಿತರೆ. ಒಮ್ಮೆ ನಿಮ್ಮ ಉಸಿರನ್ನು ಗಟ್ಟಿಯಾಗಿ ಎಳೆದುಕೊಳ್ಳಿ. ಯಾಕೆ ಗೊತ್ತಾ? ನೀವು ಈಗ ಕೇಳಲಿರುವ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಜೀವನದಲ್ಲಿ ಎಲ್ಲರಿಗೂ ಒಂದು ಕ್ಷಣ ಬರುತ್ತದೆ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗದ ಕ್ಷಣ. ಯಾರೂ ನನ್ನ ಕಡೆ ನೋಡ್ತಿಲ್ಲ ಅನ್ನಿಸುವ ಕ್ಷಣ. ನಾನೇನಾದ್ರೂ ಆಗ್ತೀನೋ ಇಲ್ವೋ ಎನ್ನುವ ಸಂಶಯ. ಆದ್ರೆ ಕೇಳಿ, ಜಗತ್ತಿನ ಯಾವ ಮಹಾನ್ ವ್ಯಕ್ತಿಯ ಕಥೆ ಓದಿದರೂ ಅವರ ಜೀವನವೂ ಇದೇ ಸಂಶಯದಿಂದಲೇ ಶುರುವಾಗಿದೆ. ನಂಬರ್ 1. ನಿನ್ನೊಳಗಿರುವ ಮೃಗವನ್ನು ಎಬ್ಬಿಸು. ಒಮ್ಮೆ ಯೋಚಿಸಿ, ಒಬ್ಬ ಸಿಂಹ ಹುಟ್ಟಿದ ದಿನವೇ ಅರಣ್ಯದ ರಾಜನಾಗಲ್ಲ. ಅದರೊಳಗಿನ ಗರ್ಜನೆ ದಿನದಿಂದ ದಿನಕ್ಕೆ ತಯಾರಾಗುತ್ತದೆ. ಆ ಗರ್ಜನೆ ತಯಾರಾಗೋ ತನಕ ಸಿಂಹ ಏನು ಮಾಡುತ್ತದೆ? ಬಲಿ ಮಾಡಿಕೊಳ್ಳುತ್ತದೆ, ನೋಟ ಕಟ್ಟಿಹಿಡಿಯುತ್ತದೆ. ಸಮಯ ಬಂದಾಗ ಜಗತ್ತಿಗೆ ಯಾರೂ ತಡೆಯಲಾಗದ ಗರ್ಜನೆಯನ್ನು ತೋರಿಸುತ್ತದೆ. ನಿನ್ನ ಜೀವನವೂ ಹಾಗೆ. ಇವತ್ತು ನೀನು ಶಾಂತವಾಗಿದ್ರೆ, ಸೋಲ್ತಿದ್ರೆ, ಯೋಚನೆಗಳಲ್ಲಿ ಮುಳುಗಿದ್ರೆ, ಅದರರ್ಥ ತೆಗೆದುಕೊಳ್ಳ್, ನಿನ್ನೊಳಗಿನ ಸಿಂಹ ಇನ್ನೂ ಗರ್ಜಿಸಿಲ್ಲ. ಮತ್ತು ನೀನು ಗರ್ಜಿಸಿದಾಗ ಜಗತ್ತೇ ನಿನ್ನ ಕಡೆ ತಿರುಗಿ ನೋಡುತ್ತದೆ. ನಂಬರ್ 2. ಸಾಧನೆ ಬೇಕಾದ್ರೆ ನೋವನ್ನು ಹೊತ್ತುಕೊಳ್ಳಬೇಕು. ಜೀವನ ಸುಲಭ ಇರೋದಿಲ್ಲ ಸ್ನೇಹಿತ. ಅದನ್ನು ಯಾರೂ ಸುಲಭ ಮಾಡೋಕೆ ಬಂದ್ರೂ ಇಲ್ಲ. ನಿನ್ನ ಗುರಿ ದೊಡ್ಡದಾದ್ರೆ ನಿನಗೆ ನೋವು, ನಿನಗೆ ಒತ್ತಡ, ನಿನಗೆ ನಿಂದನೆ ಇವು ನಾರ್ಮಲ್. ಬದುಕು ಯಾರಿಗೂ ಕೂದಲು ಸವರಿಸಿ ಶಬರಿ ತಿನ್ನಮ್ಮ ಅಂತ ಬಾಯಿ ಮುಂದೆ ತಟ್ಟಿ ಹಿಡಿದು ಕೊಡೋದಿಲ್ಲ. ಹಸಿವಾಗಿದ್ರೆ ನೀನೇ ಬೇಟೆಗೆ ಹೋಗಬೇಕು. ಹೆಚ್ಚಿನ ಜನ ಗುರಿ ದೊಡ್ಡದು ಹೇಳ್ತಾರೆ, ಆದ್ರೆ ಅದಕ್ಕೆ ತಕ್ಕ ನೋವನ್ನ ಹೊರುವ ಜೋಶ್ ಇರೋದಿಲ್ಲ. ನೀನು ಬೇರೆ, ನಿನ್ನೊಳಗಿ ಬೇರೆ ಜ್ವಾಲೆ, ನಿನ್ನೊಳಗಿ ಬೇರೆ ಉರಿಯೂತ. ಇಂದು ನೀನು ನೋವು ಅನುಭವಿಸ್ತಿದೀಯಾ? ಬರೀ ನಗು. ಅರ್ಥ ಒಂದೇ, ನಿನ್ನ ಗುರಿ ಹತ್ತಿರ ಬರುತ್ತಾ ಇದೆ. ನಂಬರ್ 3. ನಿನ್ನ ಕನಸುಗಳನ್ನೇ ನಿನ್ನ ಶತ್ರುವನ್ನಾಗಿಸಿಕೊಳ್ಳಬೇಡ. ಒಂದು ಮಾತು ನೆನಪಿಟ್ಟು, ಕನಸು ಕಾಣುವುದು ಸುಲಭ, ಆ ಕನಸಿಗಾಗಿ ಹೊಡೆಯುವ ಯುದ್ಧ ಕಷ್ಟ. ಕನಸು ದೊಡ್ಡದು, ಆದ್ರೆ ನೀನು ನಿನಗೆ ಹೀಗೆ ಹೇಳ್ಕೊಂಡ್ರೂ ನನಗೆ ಆಗಲ್ಲ, ನನಗೆ ಸಾಧ್ಯವಿಲ್ಲ, ನಾನು ಯಾರು? ಹಾಗಾದ್ರೆ ಆ ಕನಸು ನಿನ್ನ ಶತ್ರುವೇ ಆಗಿಬಿಡುತ್ತದೆ. ಈಗ ಕೇಳ್ತೇನೆ, ತಡಬಡಬೇಡಿ. ಒಮ್ಮೆ ಉತ್ತರ ಕೊಡೋಕೆ ನಿಮಿಷ ತೆಗೆದುಕೊಳ್ಳಿ. ಇವತ್ತು ನೀನು ನಿನ್ನ ಜೀವನದ ಎಷ್ಟು ಶೇಕಡಾ ಪೊಟೆನ್ಷಿಯಲ್ ಬಳಸ್ತಾ ಇದೀಯಾ? 20%, 30%, 50%? ಯಾರೂ 100% ಬಳಸೋದೇ ಇಲ್ಲ ಸ್ನೇಹಿತರೆ. ಆದ್ರೆ ವೈರಲ್ ಆಗುವವರು, ಮುಂಚೆ ಹೋಗುವವರು, ನಂಬರ್ 1 ಆಗುವವರು ಕಮ್ಮಿಯಿಂದ ಹೆಚ್ಚು ಕೊಡ್ತಾರೆ. ಏನಿಲ್ಲದ ಜಾಗದಿಂದ ಏನನ್ನೋ ಸೃಷ್ಟಿಸ್ತಾರೆ. ಎಲ್ಲ ಕಷ್ಟಗಳನ್ನೂ ನಕ್ಕು ಸಮಾಧಾನಪಡಿಸ್ತಾರೆ. ಅವರಲ್ಲಿ ಇರುವುದೇ ಒಂದು ಗುಣ, ಹೊರಗಿನ ಗದ್ದಲಕ್ಕಿಂತ ತಮ್ಮ ಒಳಗಿನ ಧ್ವನಿ ಜಾಸ್ತಿ. ನಂಬರ್ 4. ಇತರರ ಮಾತನ್ನು ಮ್ಯೂಟ್ ಮಾಡಿ ನಿನ್ನ ಗುರಿಯನ್ನು ಮ್ಯಾಕ್ಸ್ ವಾಲ್ಯೂಮ್ ಮಾಡು. ಜೀವನದ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜಗತ್ತಿನ ಪ್ರತಿಯೊಬ್ಬರೂ ನಿನಗೆ ಸಲಹೆ ಕೊಡ್ತಾರೆ, ಆದ್ರೆ ನಿನ್ನ ಗುರಿ ಯಾರಿಗೂ ಗೊತ್ತಿರೋದಿಲ್ಲ. ನೀನು ಯಾರು, ನಿನ್ನಿಂದ ಆಗಲ್ಲ, ಅದು ನಿನಗೆ ಸೂಟ್ ಆಗಲ್ಲ, ಮಾಡೋದಿಲ್ಲ ಬಿಡು. ಇವರು ಯಾರು ಗೊತ್ತಾ? ಸ್ವಪ್ನ ಹಂತಕರು, ಡ್ರೀಮ್ ಕಿಲ್ಲರ್ಸ್. ನೀನು ಏನ್ ಮಾಡೋದು ಗೊತ್ತಾ? ಒಂದೇ ಕೆಲ್ಸ. ಅವರ ವಾಲ್ಯೂಮ್ 0, ನಿನ್ನ ವಾಲ್ಯೂಮ್ ಮ್ಯಾಕ್ಸ್. ಯಾರೇ ಏನೇ ಹೇಳಲಿ, ಒಂದು ಮಾತು ನೆನಪಿಟ್ಟು, ನಿನ್ನ ಗುರಿಯನ್ನು ನಿನಗೆ ಯಾರೂ ಅರ್ಥ ಮಾಡಿಕೊಡೋದಿಲ್ಲ. ಅದು ನಿನ್ನ ಯುದ್ಧ, ನಿನ್ನ ಬೆಂಕಿ ಮತ್ತು ನಿನ್ನ ಗೆಲುವು. ನಂಬರ್ 5. ಭವಿಷ್ಯ ದೊಡ್ಡದಾಗಬೇಕಾದ್ರೆ ಇಂದು ನೀನು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕು. ಯೂಟ್ಯೂಬ್ ಶುರು ಮಾಡಿದವರು ಇದ್ದಾರೆ, ಆದ್ರೆ 7 ದಿನಗಳಲ್ಲಿ ಕೈಬಿಟ್ಟವರು ಸಾವಿರಾರು. ಜಿಮ್ ಶುರು ಮಾಡಿದವರು 3 ದಿನಗಳಲ್ಲಿ ಬಿಟ್ಟವರು ಲಕ್ಷಾಂತರ. ಯಾಕೆ ಗೊತ್ತಾ? ಶುರು ಮಾಡೋಕೆ ಗಟ್ಸ್ ಬೇಡ, ಮುಂದುವರಿಸೋದು ಗಟ್ಸ್. ನೀನು ಇವತ್ತು ಇಲ್ಲಿದೆಯಾಂದ್ರೆ ಅದರರ್ಥ ಒಂದು ಮಾತು, ನಿನ್ನೊಳಗೊಂದು ಜ್ವಾಲೆ ಇದೆ, ಇನ್ನೂ ಬತ್ತಿಲ್ಲ, ಇನ್ನೂ ಜೀವಂತ. ಹೀಗಿರುವಾಗ ನಿನ್ನ ಭವಿಷ್ಯ ಯಾರೂ ತಡೆಯಲು ಸಾಧ್ಯವೇ ಇಲ್ಲ. ನಂಬರ್ 6. ಇಂದಿನ ನಿನ್ನ ನೋವು ನಾಳೆಯ ನಿನ್ನ ಶಕ್ತಿ. ಈ ವಾಕ್ಯ ಕಡ್ಡಾಯ ನೆನಪಿಟ್ಕೋ. ಯು ಡೋಂಟ್ ಗ್ರೋ ವೆನ್ ಲೈಫ್ ಇಸ್ ಈಸಿ, ಯು ಗ್ರೋ ವೆನ್ ಲೈಫ್ ಇಸ್ ಡಿಫಿಕಲ್ಟ್. ಕಠಿಣ ಸಮಯ ಬಂದಿದೆಯಾ? ಗಾಡ್ ಇಸ್ ಟೆಸ್ಟಿಂಗ್ ಯು, ಲೈಫ್ ಇಸ್ ಪ್ರಿಪೇರಿಂಗ್ ಯು. ಸಿಂಹಕ್ಕೆ ಯಾವಾಗ ಗರ್ಜನೆ ಬರುತ್ತದೆ ಗೊತ್ತಾ? ಅದಕ್ಕೆ ಹಸಿವಾಗಾಗ. ಹಸಿವಿಲ್ಲದ ಸಿಂಹ ಗರ್ಜಿಸುವುದಿಲ್ಲ. ಇವತ್ತು ನೀನು ಹಸಿವಾಗಿದೀಯಾ? ಏನಾದ್ರೂ ಆಗಬೇಕು ಅನ್ನೋ ಹಸಿವು, ಎತ್ತರಕ್ಕೆ ಏರಬೇಕು ಅನ್ನೋ ಹಂಬಲ. ಅದಾದ್ರೆ ಒಬ್ಬರೂ ನಿನ್ನ ಮುಂದೆ ನಿಲ್ಲೋದಿಲ್ಲ. ನಂಬರ್ 7. ನೆಲದಿಂದ ಏರುವುದು ಚಿಲುಕ, ಆಕಾಶದಲ್ಲಿ ಹಾರುವುದು ಗರುಡ. ಪ್ರತಿಯೊಬ್ಬರೂ ಗರುಡ ಆಗಲಾರರು, ಆದ್ರೆ ಗರುಡ ಆಗೋರು? ಅವರು ಭೂಮಿಯಲ್ಲಿಲ್ಲ, ಅವರು ಆಕಾಶದಲ್ಲಿ. ಗರುಡ ಹಾರುವಾಗ ಒಂದು ತಪ್ಪು ಮಾಡಿದ್ರೂ ಬೆಳಕು ಅವರದೇ. ಯಾಕೆ ಗೊತ್ತಾ?
ಯಾಕೆಂದ್ರೆ ಅವನು ಹಾರೋದು ನಿರ್ಧರಿಸಿದ್ದಾನೆ, ಸಾಧನೆ ಮಾಡಬೇಕು ಅಂತ ನಿರ್ಧರಿಸಿದ್ದಾನೆ, ಬೇರೆಯವರಂತೆ ಬದುಕಬಾರದು ಅಂತ ನಿರ್ಧರಿಸಿದ್ದಾನೆ. ನೀನು ಯಾವುದಕ್ಕೆ ಬಂದಿದ್ದೀಯಾ? ಒಳ್ಳೆ ಮನೆ, ಮಲಗೋದು, ತಿನ್ನೋದು, ಸಮಯ ಕಳೆಯೋದು ಇದಕ್ಕೋಸ್ಕರವೋ ಅಥವಾ ಜಗತ್ತಿನಲ್ಲಿ ಒಂದು ಗುರುತು ಬಿಟ್ಟು ಬೋಗಕ್ಕೆ? ಹೌದಾ? ಅಪ್ಪ, ಅಗೋ ನಿನ್ನೊಳಗಿನ ಗರುಡ ಹಾರಿಸು, ಎರೆದು ಹೋಗು, ನಿನ್ನ ಗ್ರೀಮ್ಸ್ ತಡೆಗಟ್ಟು ಬೀಗಬೇಡ. ನಂಬರ್ 8, ಒಮ್ಮೆ ನಿನ್ನನ್ನು ನೀನೇ ಪ್ರೂವ್ ಮಾಡಿ. ಬೆಳಗ್ಗೆ ಮಿರರ್ ಮುಂದೆ ಹೋಗಿ ಅಲ್ಲಿ ನಿಂತಿರುವ ಆ ವ್ಯಕ್ತಿಯನ್ನು ನೋಡಿ, ಅವನಿಗೆ ಹೇಳಿ, ನಾಳೆ ನಾನು ನಿನ್ನಗಿಂತ ದೊಡ್ಡವನಾಗುತ್ತೇನೆ. ಬೇರ್ಯಾರಿಗಾದ್ರೂ ಪ್ರೂವ್ ಮಾಡಬೇಡಿ, ಒಬ್ಬನೇ ಸಾಕು, ನೀನೇ. ನಿನ್ನ ಓಲ್ಡ್ ವರ್ಷನ್ ಇಂದಿನ ನಿನ್ನನ್ನು ನೋಡುವುದನ್ನು ಹೆದರಬೇಕು, ನಿನ್ನ ನ್ಯೂ ವರ್ಷನ್ ನಿನ್ನೆ ಇರುವ ನಿನ್ನ ಮೇಲೆ ಗೂಳಾಡಬೇಕು. ಹೀಗೆ ಬೆಳವಣಿಗೆ. ನಂಬರ್ 9, ಬಹಳ ಜನ ಸುಸ್ತಾಗ್ತಾರೆ, ಆದ್ರೆ ವಿನ್ನರ್ಸೋ ಎಂದಿಗೂ ಹಿಂತಿರುಗಲ್ಲ. ನಿನ್ನ ಜರ್ನಿ 10 ಬಾರಿ ಕೆಡಬಹುದು, 20 ಬಾರಿ ಬಿದ್ದುಕೊಳ್ಳಬಹುದು, 50 ಬಾರಿ ಫೇಲ್ ಆಗಬಹುದು. ಆದ್ರೆ ಒಂದೇ ಮಾತು ನೆನಪಿಡು, ನೀನು ಬಿದ್ದದ್ದಕ್ಕೆ ಯಾರಿಗೂ ಕೇರಿರೋದಿಲ್ಲ, ನೀನು ಎದ್ದದ್ದಕ್ಕೆ ಜಗತ್ತು ಚಪ್ಪಾಳೆ ಹೊಡೆಯುತ್ತದೆ. ಫೇಲ್ ಆಗಿದೆಯಾ? ಶಾಂತವಾಗಿರು. ಫೇಲ್ ಆಗದೆ ಸಕ್ಸಸ್ ಸಿಕ್ಕವರೇ ಇಲ್ಲ. ಫೇಲಿಯರ್ ಇಸ್ ನಾಟ್ ದಿ ಆಪೋಸಿಟ್ ಆಫ್ ಸಕ್ಸೆಸ್, ಇಟ್ಸ್ ಪಾರ್ಟ್ ಆಫ್ ಸಕ್ಸೆಸ್. ನಂಬರ್ 10, ಇವತ್ತು ನೀನು ಈ ಮಾತು ಕೇಳ್ತಾ ಇದೀಯಾ ಅಂದ್ರೆ ಇದು ಸಹ ಸಿಗ್ನಲ್. ಯಾವ ಸಿಗ್ನಲ್ ಗೊತ್ತಾ? ನಿನ್ನ ಜೀವನ ಬದಲಾಗ್ತಾ ಬಂದಿದೆ, ನಿನಗೆ ಬೇಕಾದ ಶಕ್ತಿ ಹೊಕ್ಕು ಬರುತ್ತಿದೆ. ಇಂದೇ ಹೊಸ ಸ್ಟಾರ್ಟಿಂಗ್ ಪಾಯಿಂಟ್. 100 ಫೀಟ್ ಎತ್ತರಕ್ಕೆ ಹಾರುವ ರಾಕೆಟ್ ಕೂಡ ಮೊದಲ 10 ಸೆಕೆಂಡ್ನಲ್ಲಿ ಹೆಚ್ಚು ಫ್ಯೂಲ್ ಬಳಸುತ್ತದೆ. ಅದೇ ನೀನು. ಇವತ್ತು ನಿನ್ನ 10 ಸೆಕೆಂಡ್ ಲೈಫ್. ಈ 10 ಸೆಕೆಂಡ್ ನಿನ್ನ ಫ್ಯೂಚರ್ ಬದಲಾಯಿಸಬಹುದು. ಈ 10 ಸೆಕೆಂಡ್ ನಿನ್ನ ಮೈಂಡ್ಸೆಟ್ ಬದಲಾಯಿಸಬಹುದು. ಈ 10 ಸೆಕೆಂಡ್ ನಿನ್ನ ಎನರ್ಜಿ ಬದಲಾಯಿಸಬಹುದು. ನೀನು ಗೆಲ್ಲುವಂತೆ ಹುಟ್ಟಿದ್ದೀಯಾ, ಆದ್ರೆ ಗೆಲ್ಲುವಿಕೆ ಬೇಕಾದ ಪ್ರಯತ್ನ ಮಾತ್ರ ನೀನೇ ಕೊಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.